ಪ್ರಕೃತಿ ಹೇಗೆ ನಮಗೆ ಸಪೋರ್ಟ್ ಮಾಡ್ತಾ ಹೋಯಿತು, ಅದೇ ಥರ ನಮ್ಮ ನಟರುಗಳು ಕೂಡ ಸಿನಿಮಾ ಯಾಕೆ ನೀವು ಪರ್ಟಿಕ್ಯುಲರ್ ಆಗಿ ಥಿಯೇಟ್ರಲ್ಲಿ ನೋಡಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಈ ಸಿನಿಮಾದ ಸೌಂಡ್ ಡಿಸೈನ್, ಈ ಸಿನಿಮಾದ ವಿಜುವಲ್ಸ್, ಈ ಸಿನಿಮಾದಲ್ಲಿರುವಂಥ ಮಳೆನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ, ಈ ಸಿನಿಮಾದಲ್ಲಿ ಬರುವಂಥ ಗುಡುಗನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ, ಈ ಸಿನಿಮಾದಲ್ಲಿ ನಟರು ತೋರಿಸುವಂಥ ಸಣ್ಣ ಸಣ್ಣ ಎಮೋಷನ್ಸು, ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ಸು ದೊಡ್ಡ ದೊಡ್ಡ ಇಂಪ್ಯಾಕ್ಟ್ ಆಗಬೇಕಂದ್ರೆ ನೀವು ಥಿಯೇಟ್ರಲ್ಲಿ ನೋಡಲೇಬೇಕು. ನಿಮ್ಮನ್ನು ಸುಮಾರು 2-2.25 ಗಂಟೆ ನಾವು ಭಾಗಮಂಡಲಕ್ಕೇ ಕರ್ಕೊಂಡೋಗಿ ನಾವು ವಾಪಸ್ ಕರ್ಕೊಂಬಂದು ನಿಮ್ಮನ್ನು ನೀವೆಲ್ಲಿರ್ತೀರೋ ಅಲ್ಲಿಗೆ ಬಿಡ್ತೀವಿ. ಇದು ನಾವು ಇಡೀ ತಂಡದಿಂದ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀವಿ. ಪ್ರತಿ ಪಾತ್ರ ಏನು ಫೀಲ್ ಮಾಡ್ತಿರುತ್ತೆ ಅದನ್ನು ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ಫೀಲ್ ಮಾಡ್ತೀರ. ಪೀಟರ್ ಈಸ್ ಪ್ಯೂರ್ಲಿ ಮೇಡ್ ಫಾರ್ ಥಿಯೇಟರ್. ಪ್ರಕೃತಿ ಹೇಗೆ ನಮಗೆ ಸಪೋರ್ಟ್ ಮಾಡ್ತಾ ಹೋಯಿತು, ಅದೇ ಥರ ನಮ್ಮ ನಟರುಗಳು ಕೂಡ. ಯಾಕೆಂದರೆ ನಾವು ರೂರಲಲ್ಲಿ ಶೂಟ್ ಮಾಡ್ತೀವಿ ಅಂದಾಗ ನಮಗೆ ಅಲ್ಲಿ ಬೇಸಿಕ್ ಇದಿರಲ್ಲ. ಓಕೆ, ಸೊ ಆ ಥರ ಟೈಮಲ್ಲಿ ಒಂದು ಚಿಕ್ಕ ಮನೇಲಿ ಶೂಟ್ ಮಾಡ್ತಾಯಿದ್ದೀವಿ, ಒಂದು ದೊಡ್ಡ ಬಯಲಲ್ಲಿ ಶೂಟ್ ಮಾಡ್ತಾಯಿದ್ದೀವಿ, ಅಥವಾ ಬೇರೆ ಬೇರೆ ಲೊಕೇಶನಲ್ಲಿ ಶೂಟ್ ಮಾಡ್ತಾಯಿದ್ದೀವಿ ಅಂದಾಗ ಕ್ಯಾರವಾನು 4-5 ಕಿಲೋಮೀಟ್ರ್ ದೂರದಲ್ಲಿ ನಿಂತಿದ್ರೂ ಕೂಡ ಅದಕ್ಕೆ ಅಡ್ಜಸ್ಟ್ ಹಾಕ್ಕೊಂಡು ಎಲ್ಲ ನಟರುಗಳು ಕೂಡ ತುಂಬಾ ಸಪೋರ್ಟ್ ಮಾಡಿಕೊಂಡು ನಮ್ಮ ಜೊತೆ ಇಡೀ ಸಿನಿಮಾ ಒಳ್ಳೆಯದಾಗಬೇಕು, ಇಡೀ ಸಿನಿಮಾ ತುಂಬ ಕಷ್ಟಪಟ್ಟು ಇಡೀ ತಂಡ ವರ್ಕ್ ಮಾಡ್ತಾಯಿದೆ, ಸೊ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ಕಾರಣಕ್ಕೆ ಸೊ ತುಂಬ ನಮಗೆ ಸಪೋರ್ಟಿಂಗ್ ಆಗಿ ನಿಂತರು. ಆ್ಯಂಡ್ ಕತೆ ನಾವು ಹೇಳಕ್ಕೆ ಹೊರಟಿರೋದೇ ಅಂಥ ಜಾಗದಲ್ಲಿ, ಕತೆ ಹೇಳಕ್ಕೆ ಹೊರಟಿರೋದೇ ಆ ಊರಿನ ಮಧ್ಯದಲ್ಲಿ ಅಂತಂದಾಗ ಆ ಊರಿನವರ ಒಂದು ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ಕೂಡ ನಮಗೆ ಜಾಗಗಳು ಇಮಿಡಿಯೇಟಾಗಿ ನಮಗೆ ಸಿಗೋದಕ್ಕಾಗಲಿ, ಮತ್ತು ಆಮೇಲೆ ಎಲ್ಲಿ ನೋಡಿದರೂ ನಮ್ಮದು ಲೊಕೇಶನ್ನೇ, ಎಲ್ಲಿ ನೋಡಿದರೂ ನಮಗೆ ಫ್ರೇಮೇ. ಇಂಥ ಕಡೆ ನಮಗೆ ಫ್ರೇಮ್ ಇಡೋಕ್ಕಾಗಲ್ಲ, ಇಂಥ ಕಡೆ ಇಡೋಕ್ಕಾಗಲ್ಲ ಅನ್ನೋದಿರಲಿಲ್ಲ. ಆಮೇಲೆ ಫ್ರೇಮ್ ಅನ್ನೋದಾಗಲಿ, ಅಥವಾ ಯಾಕೆಂದರೆ ನಾವು ಮಳೆನಲ್ಲಿ ಹೋಗ್ತಾ ಇದ್ದಿದ್ದರಿಂದ, ಆಮೇಲೆ ಅನ್ಸರ್ಟನಿಟಿ ಇದ್ದಿದ್ದರಿಂದ ನಮಗೊಂದು ಕ್ಲಾರಿಟಿ ಇತ್ತು, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ದ ಶೂಟಿಂಗ್ ಲೊಕೇಶನ್. ಸೊ ಅದಕ್ಕೆ ಬೇಕಾಗಿರೋ ಪ್ರಿಕಾಷನ್ಸ್ಗಳಾಗಲಿ ಆ್ಯಂಡ್ ಫ್ರೇಮ್ಗಳು ಅಷ್ಟೇ ನಾವು ಸ್ಕ್ರೀನ್ ಪ್ಲೇನಲ್ಲೇ ಆಲ್ಮೋಸ್ಟ್ ಫಿಕ್ಸ್ ಆಗಿಬಿಟ್ಟಿದ್ವಿ. ಈ ಸೀಕ್ವೆನ್ಸ್ಗೆ ಈ ಬ್ಯಾಕ್ ಡ್ರಾಪೇ ಬೇಕು, ಈ ಸೀಕ್ವೆನ್ಸ್ಗೆ ಈ ಕ್ಯಾರೆಕ್ಟರ್ಗೆ ಇದಕ್ಕೆ ಈ ಥರದ್ದೇ ಬೇಕು ಅನ್ನೋದು. ಯಾಕೆಂದರೆ ಅಲ್ಲಿ ಹೋಗಿ ನಾವು ಹುಡುಕ್ತೀವಿ ಅಂದರೆ ಆಗ್ತಿರ್ಲಿಲ್ಲ. ಯಾಕೆಂದರೆ ಕೆಲವೊಂದು ವಿಷಯಗಳನ್ನು ನಾವು ಲಾಕ್ ಮಾಡ್ಕೊಂಡಿದ್ವಿ, ಕೆಲವೊಂದು ವಿಷಯಗಳನ್ನು ನಾವು ಬ್ಲೈಂಡಾಗಿ ನಾವು ಅಚೀವ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾವು ಹೋಗಿದ್ವಿ. ಯಾಕೆಂದರೆ ನಮ್ಮ ಟೀಮ್ ಅಷ್ಟೊಂದು ಕಾನ್ಫಿಡೆಂಟಾಗಿ ಇತ್ತು. ಸೊ ಈ ಸಿನಿಮಾ ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿ ನಿಮ್ಮ ಮುಂದೆ ಬರ್ತಾ ಇದೆ. ಇದೇ ಏಪ್ರಿಲ್ 10ನೇ ತಾರೀಕು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂದರೆ ನಾನು 100% ಹೇಳ್ತಾ ಇದ್ದೀನಿ, ದಿಸ್ ಈಸ್ ಪ್ಯೂರ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಓಕೆ, ಸಿನಿಮಾದಲ್ಲಿ ನಿಮ್ಮ ಸೌಂಡ್ ಡಿಸೈನ್ ಆಗಲಿ, ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಅಥವಾ ನಟರುಗಳ ಪಾತ್ರಗಳಾಗಲಿ, ಆ ಪಾತ್ರಕ್ಕೆ ಆಗಿದ್ದಂಥ ಒಂದಷ್ಟು ಪ್ರಿಪ್ರೇಷನ್ಸ್ಗಳಾಗಲಿ, ಮತ್ತು ಆ ಪಾತ್ರಗಳಿಗೆ ಅವರು ಹೊಂದ್ಕೊಂಡಿದ್ದಂತಾಗಲಿ. ಯಾಕೆಂದರೆ ಜಸ್ಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ರಾಜೇಶ್ ಅವ್ರ ಪಾತ್ರನೇ ತೊಗೊಂಡಾಗ, ರಾಜೇಶ್ ಅವರನ್ನು ನಾನು ಹೇಳ್ತಿದ್ದೆ ರಾಜೇಶ್ಗೆ, ರಾಜೇಶ್ ಇಲ್ಲ ನಿಮ್ಮನ್ನು ಇಲ್ಲಿ ಏನೋ ಬೇರೆ ಥರ ತೋರಿಸ್ತೀನಿ ಅಂತ ಅವ್ರಿಗೆ ಒಂದಷ್ಟೆಲ್ಲ ವಿಷಯಗಳು ಹೇಳ್ತಿದ್ದೆ. ಅಂದರೆ ನೀವು ಕೂದಲು ಬಿಡಿ, ಯಾಕೆಂದರೆ ರಾಜೇಶ್ ಅಷ್ಟು ಕೂದಲು ಬಿಟ್ಟಿರಲಿಲ್ಲ, ದಾಡಿ ಬಿಡಿ, ಯಾಕೆಂದರೆ ಅವ್ರಿಗೆ ರೆಗ್ಯುಲರಾಗಿ ವರ್ಕ್ ಇತ್ತು, ಟೆಲಿವಿಷನ್ ಆಗಲಿ ಅಥವಾ ಅವ್ರದ್ದೇ ಬೇರೆ ಕೆಲಸಗಳು ನಡೀತಾ ಇತ್ತು. ಆ ಥರ ಇದ್ದಾಗ ನಾನು ಒಂದು ಪಾತ್ರಕ್ಕೋಸ್ಕರ ಕೂದಲು ಬಿಡಿ ಅಂತಂದಾಗ ಅದು ತುಂಬ ಟಫೆಸ್ಟ್ ಸಿಚುವೇಶನ್ ಆಗ್ತಿತ್ತು ಅವ್ರಿಗೆ. ಸೊ ಅದಕ್ಕೆ ಯಾವಾಗ ಹೋಗೋದು, ಏನು ಇನ್ನೂ ಆಗಿಲ್ಲ, ಬಿಟ್ಟಿದ್ದೀನಿ, ಸಾಕಾಗಲ್ವ ಇದು, ಇನ್ನೂ ಯಾವಾಗ ಹೋಗೋದು ಅಂತಿದೆ. ಯಾಕೆಂದರೆ ಅದೊಂದು ಹೋಗ್ಬಿಡ್ಬೇಕು ನಾವು ಶೂಟಿಂಗಿಗೆ, ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು, ಈ ಪಾತ್ರನ ನಾನು ಹೇಗೆ ಮಾಡ್ತೀನಿ, ಈ ಪಾತ್ರನ ನಾನು ಹೇಗೆ ಜನರ ಮುಂದೆ ನಾನು ತೋರಿಸೋದಕ್ಕೆ ಆ ಒಂದು ಉತ್ಸುಕತೆ ಅವರಲ್ಲಿ ತುಂಬಾ ಇತ್ತು. ಸೊ ನಾನು ಅದೇ ಹೇಳ್ತಿದ್ದೆ, ಆನ್ ಸ್ಕ್ರೀನ್ ನೀವು ನಿಮ್ಮನ್ನು ನೋಡಿದಾಗ ಇದು ನಾನೇನಾ ಅಂತ ಅನಿಸುತ್ತೆ, ಅಲ್ಲಿವರೆಗೂ ನೀವು ರೆಡಿ ಆಗ್ತಾಯಿರಿ ಅಂತ ಹೇಳಿದ್ದೆ. ಆ್ಯಂಡ್ ಯಾವಾಗ ಫಸ್ಟ್ ಫ್ರೇಮ್ ನೋಡ್ತಾರೆ ರಾಜೇಶ್, ಆವಾಗ ಹೇಳ್ತಾರೆ, ಇಲ್ಲ ನೀವೇನು ಹೇಳಿದ್ರಿ, ನೀವೇನು ಎಕ್ಸ್ಪ್ಲೇನ್ ಮಾಡಿದ್ರಿ, ನೀವೇನು ಇದು ಮಾಡಿದ್ರಿ, ಸೊ ಅದೇ ಇದೆ ಅಂತ. ಆ್ಯಂಡ್ 2 ಶೇಡ್ ಬರುತ್ತೆ ರಾಜೇಶ್ದು, ಒಂದು ಇದು ಏನದು ಫ್ಲ್ಯಾಶ್ ಬ್ಯಾಕು, ಇನ್ನೊಂದು ಪ್ರೆಸೆಂಟ್ ಅಂತ. ಸೊ 2 ಶೇಡೂ ನಿಮಗೆ ವಿತ್ ಟ್ರಾನ್ಸಿಷನ್ ಮೂವ್ ಆಗುತ್ತೆ ಸಿನಿಮಾದಲ್ಲಿ. ಸೊ ಆ 2 ಶೇಡೂ ನಿಮಗೆ ತುಂಬ ಆಗ್ತಾ ಹೋಗ್ತಾರೆ ರಾಜೇಶ್. ಅದೇ ಥರ ಎಲ್ಲ ಪಾತ್ರಗಳಿಗೂ ವರ್ಕ್ ಮಾಡಿದ್ವಿ ನಾವು ಆ್ಯಕ್ಚುಲಿ. ಜಾನ್ವಿ ರಾಯಲ್ ಆಗಲಿ, ಸೊ ಜಾನ್ವಿ ರಾಯಲೂ ಕೂಡ
ಸಾಕಷ್ಟು ಬೇರೆ ಒಂದು ಸ್ಟೈಲಲ್ಲಿ ಕಾಣಿಸ್ಕೋತಾ ಇದ್ರು. ಬಟ್ ಇಲ್ಲಿ ಅವ್ರನ್ನ ನಾವು ರಾಧಾ ಅನ್ನೋ ಕ್ಯಾರೆಕ್ಟರ್ ಮೂಲಕ ತೋರಿಸಿದ್ದೀವಿ. ರಾಧಾ ರಾಧಾ ಜಾನ್ವಿ ರಾಯಲ್ ಅವ್ರಿಗೆ ನಾವು ಒಂದಷ್ಟು ಇನ್ಪುಟ್ಗಳನ್ನು ಕೊಟ್ಟಿದ್ವಿ. ಆ್ಯಂಡ್ ಅವ್ರದ್ದು ಕಾಸ್ಟ್ಯೂಮ್ ಅಲ್ಲಾಗಲಿ ಎಲ್ಲದರಲ್ಲೂ ನಾವು ವರ್ಕ್ ಮಾಡ್ಕೊಂಡಿದ್ವಿ. ಅವರು ಪಿ ಟಿ ಟೀಚರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಅವರ ಕ್ಯಾರೆಕ್ಟರ್ ಇಸ್ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಇದೆ. ಯಾಕೆಂದರೆ ರಾಜೇಶ್ ಅನ್ನೋ ಒಂದು ಪೀಟರ್ ಅನ್ನೋ ಒಂದು ಕ್ಯಾರೆಕ್ಟರ್ ಹುಟ್ಟಾಕಿದಾಗ ಆ ಕ್ಯಾರೆಕ್ಟರ್ ಜೊತೆ ನಿಂತ್ಕೋಬೇಕು ಅಂದಾಗ ಆ ವೆಯ್ಟೇಜಿನ ಅವಶ್ಯಕತೆ ಅಷ್ಟೇ ಇದೆ. ಸೊ ಅವ್ರಿಗೆ ನಾವು ಸುಮಾರು ಒಂದು 15-20 ದಿನ ಮುಂಚೆನೇ ಅವ್ರಿಗೆ ಎಲ್ಲವನ್ನು ಹೇಳಿ, ಬಹುಶಃ ನಮ್ಮ ಟೀಮಲ್ಲಿ ಎಲ್ಲ ಡಿಸ್ಕಷನ್ ಎಲ್ಲ ಫೈನಲ್ ಆದಮೇಲೆ ಬಹುಶಃ ನಾವು ನೆಕ್ಸ್ಟ್ ಕತೆ ಹೇಳಿದ್ದೆ ರಾಧಾ ಅವ್ರಿಗೆ, ಐ ಮೀನ್ ಜಾನ್ವಿ ರಾಯಲ್ ಅವ್ರಿಗೆ. ಸೊ ಕತೆ ಹೇಳಿದಾಗ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಇಲ್ಲ, ನನಗೆ ಈ ಥರದ್ದೊಂದು ಪಾತ್ರ ನನಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ನಂಗೆ ತುಂಬ ಖುಷಿ ಇದೆ ಈ ಥರದ್ದು ಮಾಡೋದಕ್ಕೆ ಅಂದಾಗ. ಸೊ ರಾಧಾ ಕ್ಯಾರೆಕ್ಟ್ರಿಗೆ ಅವರು ಕೂಡ ಮಾಡಿದ್ದಂಥ ಒಂದು ಪ್ರಿಪ್ರೇಷನ್ಸ್ ಇದೆಯಲ್ಲ, ಸೊ ದಟ್ ಈಸ್ ರಿಯಲಿ ಅಪ್ರಿಷಿಯೇಬಲ್. ಸೊ ನೆಕ್ಸ್ಟ್ ಬರೋವಂಥದ್ದು ಮೀರಾ ಕ್ಯಾರೆಕ್ಟರ್. ಸೊ ದಟ್ ಈಸ್ ರವೀಕ್ಷಾ ಶೆಟ್ಟಿ ಅಂತ. ಸೊ ಮೀರಾ ಕ್ಯಾರೆಕ್ಟರ್ ಈ ಸಿನಿಮಾಗೆ ರಾಜೇಶ್ ಜೊತೆ ಇವಾಗ ಆಲ್ರೆಡಿ ಸುಂದರಿ ಸಾಂಗ್ ರಿಲೀಸ್ ಆಗಿದೆ, ಸುಂದರಿ ಸಾಂಗ್ ವರ್ಕ್ ಆಗಿದೆ ಕೂಡ. ಸೊ ಸುಂದರಿ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ. ಸೊ ರಾಜೇಶ್ ಮತ್ತು ರವೀಕ್ಷಾ, ಐ ಮೀನ್ ಪೀಟರ್ ಮತ್ತು ಮೀರಾ ಕೆಮಿಸ್ಟ್ರಿ ಹೇಗಿರುತ್ತೆ ಸಿನಿಮಾದಲ್ಲಿ, ಅಥವಾ ಪೀಟರ್ ಮತ್ತು ಮೀರಾ ಮಧ್ಯೆ ಇರುವಂಥ ಒಂದು ಪ್ರೀತಿ ಹೇಗಿರುತ್ತೆ ಈ ಸಿನಿಮಾದಲ್ಲಿ. ಮತ್ತು ಆ ಎರಡೂ ಕ್ಯಾರೆಕ್ಟರು ಪ್ರತಿ ಊರಿನ ಪ್ರೇಮಿಗಳನ್ನು ಅಸೆಂಬಲ್ ಮಾಡುತ್ತದು. ಸೊ ಹಾಗಾಗಿ ತುಂಬ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿರುವಂಥ ಪಾತ್ರ ಕೂಡ ರವೀಕ್ಷಾ ಶೆಟ್ಟಿ ಅವ್ರದ್ದು. ತುಂಬ ರವೀಕ್ಷಾ ಅವರ ಪಾತ್ರನೂ ಕೂಡ ಈ ಎರಡು ಪಾತ್ರಗಳ ಜೊತೆಗೆ ರವೀಕ್ಷಾ ಅವರ ಪಾತ್ರಗಳನ್ನು ಕೂಡ ತುಂಬ ಪ್ರಿಪ್ರೇಷನ್ ಮಾಡಿ, ತುಂಬ ಆಡಿಷನ್ ಮಾಡಿ, ತುಂಬ ಅವ್ರಿಗೆ ಒಂದಷ್ಟು ಡೈಲಾಗ್ಸ್ ಎಲ್ಲ ಫಸ್ಟೇ ಕೊಟ್ಟು ಮತ್ತು ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಟ್ಟು, ಈ ಥರದ್ದು ಬೇಕು, ಹೀಗೆ ಬೇಕು, ಆಮೇಲೆ ಅವ್ರ ಕಾಸ್ಟ್ಯೂಮ್ಸ್ಗೂ ಸಾಕಷ್ಟು ವರ್ಕ್ ಮಾಡಿದ್ದೀವಿ, ಸೊ ಈಗ ಹೀಗೆ ಬೇಕು, ಹಾಗೆ ಬೇಕು ಅಂತೆಲ್ಲ ಹೇಳಿ ಅವ್ರ ಹತ್ರ ತೆಗೆಸ್ಕೊಂಡಿರೋವಂಥದ್ದು. ಯಾಕೆಂದರೆ ಇಲ್ಲಿವರೆಗೂ ಆಕೆ ಆ ಥರದ್ದು ಪಾತ್ರ ಮಾಡಿರಲಿಲ್ಲ. ಸೊ ಹಾಗಾಗಿ ದಿಸ್ ಈಸ್ ವೆರಿ ಪ್ಲ್ಯಾಂಡ್ ಆ್ಯಂಡ್ ತುಂಬಾ ಒಂದು ಡಿಸಿಪ್ಲಿನ್ಡ್ ಆಗಿ ಮಾಡಿರೋವಂಥ ಕ್ಯಾರೆಕ್ಟರ್ ಡಿಸೈನ್ಸ್ಗಳು. ಆ್ಯಂಡ್ ಮದರ್ ಮೇರಿ ಕ್ಯಾರೆಕ್ಟ್ರಲ್ಲಿ ಇವರು ಕಾಣಿಸ್ಕೋತಾರೆ, ಪ್ರತಿಮಾ ನಾಯಕ್ ಅವರು. ಸೊ ಆವಾಗಲೇ ಹೇಳಿದಾಗೆ ಪ್ರತಿಮಾ ನಾಯಕ್ ಅವರ ಪಾತ್ರಕ್ಕೂ ಅಷ್ಟೇ. ಆ್ಯಕ್ಚುಲಿ ಮೇರಿ ಅನ್ನೋ ಒಂದು ಕ್ಯಾರೆಕ್ಟ್ರಿಗೆ ಒಂದು ಕ್ರಿಶ್ಚಿಯಾನಿಟಿ ಆಗಿ ನಾವು ಬದಲಾಯಿಸ್ಬೋದಿತ್ತು. ಯಾವುದೇ ಕ್ಯಾರೆಕ್ಟರ್ನ ಕ್ರಿಶ್ಚಿಯಾನಿಟಿಗೆ ಅದು ಒಂದಷ್ಟು ನಾವು ಚೇಂಜ್ ಮಾಡಿದ್ರೆ ಅದು ಬದಲಾಯಿಸ್ಬೋದಿತ್ತು. ಬಟ್ ಆಪ್ಟ್ ಆಗೋದು ಅಂತಾರಲ್ಲ, ಅದಕ್ಕೆ ಪರ್ಫೆಕ್ಟಾಗಿ ಆಪ್ಟ್ ಆಗಿದ್ದಾರೆ ನಮ್ಮ ಪ್ರತಿಮಾ ನಾಯಕ್ ಅವರು. ಮತ್ತು ಇನ್ನೂ ಸಾಕಷ್ಟು ಕ್ಯಾರೆಕ್ಟರ್ಗಳಿದೆ. ಸೊ ಇನ್ನೂ ಸಾಕಷ್ಟು ಕ್ಯಾರೆಕ್ಟರ್ಗಳು ನಿಮ್ಮನ್ನು ರಂಜಿಸುತ್ತೆ. ಮತ್ತು ಸಿನಿಮಾ ಯಾಕೆ ನೀವು ಇದನ್ನು ಪರ್ಟಿಕ್ಯುಲರಾಗಿ ಥಿಯೇಟ್ರಲ್ಲಿ ನೋಡಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಈ ಸಿನಿಮಾದ ಸೌಂಡ್ ಡಿಸೈನ್, ಈ ಸಿನಿಮಾದ ವಿಜುವಲ್ಸ್, ಈ ಸಿನಿಮಾದಲ್ಲಿರುವಂಥ ಮಳೆನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ, ಈ ಸಿನಿಮಾದಲ್ಲಿ ಬರುವಂಥ ಗುಡುಗನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ, ಈ ಸಿನಿಮಾದಲ್ಲಿ ನಟರು ತೋರಿಸುವಂಥ ಸಣ್ಣ ಸಣ್ಣ ಎಮೋಷನ್ಸು, ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ಸು ದೊಡ್ಡ ದೊಡ್ಡ ಇಂಪ್ಯಾಕ್ಟ್ ಆಗಬೇಕಂದ್ರೆ ನೀವು ಥಿಯೇಟ್ರಲ್ಲಿ ನೋಡಲೇಬೇಕು. ಯಾಕೆಂದರೆ ನಿಮ್ಮನ್ನು ಸುಮಾರು 2-2.25 ಗಂಟೆ ನಾವು ಭಾಗಮಂಡಲಕ್ಕೇ ಕರ್ಕೊಂಡೋಗಿ ನಾವು ವಾಪಸ್ ಕರ್ಕೊಂಬಂದು ನಿಮ್ಮನ್ನು ನೀವೆಲ್ಲಿರ್ತೀರೋ ಅಲ್ಲಿಗೆ ಬಿಡ್ತೀವಿ. ಇದು ನಾವು ಇಡೀ ತಂಡದಿಂದ ನಿಮಗೆ ಪ್ರಾಮಿಸ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಏನೂ ಡೌಟ್ ಇಲ್ಲ. 100% ಈ ಸಿನಿಮಾ ನಿಮಗೆ ಒಂದು ಅಮೋಘವಾದಂಥ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಯಾಕೆಂದರೆ ನೀವು ಪ್ರತಿ ಪಾತ್ರ ಏನು ಫೀಲ್ ಮಾಡ್ತಿರುತ್ತೆ ಅದನ್ನು ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ಫೀಲ್ ಮಾಡ್ತೀರಾ. ಹೇಳ್ಬೋದು, ತುಂಬ ಜನ ಹೇಳಿರ್ಬೋದು ನಿಮಗೆ, ಇದು ನಾವು ಎಕ್ಸ್ಪೀರಿಯನ್ಸ್ ಕೊಡ್ತೀವಿ, ಹಾಗೆ ಕೊಡ್ತೀವಿ, ಹೀಗೆ ಕೊಡ್ತೀವಿ ಅಂತಲ್ಲ. ಬಟ್ ವಿ ಆರ್ 100% ಅಶ್ಯೂರಿಂಗ್ ಯು, ಇದು ಪೀಟರ್ ಪ್ರಾಪರ್ಲಿ ಮೇಡ್ ಫಾರ್ ಥಿಯೇಟ್ರ್. ಓಕೆ, ಸೊ ಪ್ರಾಪರ್ಲಿ ಮೇಡ್ ಫಾರ್ ಥಿಯೇಟ್ರ್. ಇದು ಏನಿದೆ, ನೀವು ಥಿಯೇಟ್ರ್ ಬಂದು ನಿಮ್ಮ ಅನುಭವ ಇದೆಯಲ್ಲ, ಸಿನಿಮಾಯಿಂದ ಹೊರಗಡೆ ನೀವು ಬರ್ತಿದ್ದಂಗೆ 7-8 ಪಾತ್ರಗಳಿದೆ ಸಿನಿಮಾದಲ್ಲಿ. ಆ 7-8 ಪಾತ್ರಗಳನ್ನು ನೀವು ನೆನಪಿಟ್ಕೊಂಡು, ಆ ಪಾತ್ರಗಳ ಹೆಸರುಗಳನ್ನು ನೀವು ನೆನಪಿಟ್ಕೊಂಡು ನೀವು ಡಿಸ್ಕಸ್ ಮಾಡ್ತಾ ಹೊರಗಡೆ ಹೋಗ್ತೀರಾ. ಇದು ನಾವು 100% ನಮ್ಮ ಸಿನಿಮಾ ಬಗ್ಗೆ ಇರೋವಂಥ ಕಾನ್ಫಿಡೆಂಟ್, ಮತ್ತು ನಾವು ಸಿನಿಮಾನ ಡಿಸೈನ್ ಮಾಡಿರೋವಂಥ ರೀತಿ, ಮತ್ತು ಸಿನಿಮಾ ಥಿಯೇಟ್ರಲ್ಲಿ ಆಡಿಯನ್ಸಿಗೆ ಒಂದು ಅನುಭವವನ್ನು ಕೊಡಲೇಬೇಕು ಅಂತ ಮಾಡಿರೋವಂಥ ಒಂದು ಸಿನಿಮಾ ಇದು.
ಸೊ ಹಾಗಾಗಿ ಈ ಸಿನಿಮಾನ ಯಾವುದೇ ಕಾರಣಕ್ಕೂ ನೀವು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಟ್ರಸ್ಟ್ ಮೀ, ಇಲ್ಲಿವರೆಗೂ ನಾವು ಬಿಟ್ಟಿರುವಂಥ ವಿಷಯಗಳಾಗಲಿ, ಹಾಡುಗಳಾಗಲಿ, ಪ್ರೋಮೋಸ್ಗಳಾಗಲಿ, ಟೀಸರ್ಗಳಾಗಲಿ, ಸೊ ಟೀಸರ್ ಅಂತೂ ನಮಗೆ ಸಿಕ್ಕಾಪಟ್ಟೆ ಅಪ್ರಿಷಿಯೇಷನ್ ಬಂದಿತ್ತು. ನೀವು ಟೀಸರ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಒಂದು ಹೊಸ ಅನುಭವವನ್ನು ಕೊಡುತ್ತೆ ಅನ್ನೋದು, ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಟೀಸರ್ ನೋಡಿದಾಗ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇದನ್ನು ಥಿಯೇಟ್ರಲ್ಲೇ ನೋಡಿ. ಪೀಟರ್ ಈಸ್ ಪ್ಯೂರ್ಲಿ ಮೇಡ್ ಫಾರ್ ಥಿಯೇಟ್ರ್. ಆ್ಯಂಡ್ ಈ ಸಿನಿಮಾ, ಪೀಟರ್ ಸಿನಿಮಾ, ಇದೇ ಏಪ್ರಿಲ್ 10ನೇ ತಾರೀಕು ಕರ್ನಾಟಕ ರಾಜ್ಯದಾದ್ಯಂತ ರಿಲೀಸ್ ಆಗ್ತಿದೆ. ಸೊ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.